ಕೊಟ್ಟ ಮಾತನ್ನ ಈಡೇರಿಸಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ. ಸಿಎಂ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಈಗ ಖಾತೆ ಸಂಕಷ್ಟ ಎದುರಾಗಿದೆ. ರಾಮಲಿಂಗಾರೆಡ್ಡಿ ಕೇಳಿದ ಖಾತೆ ಸಿಗುತ್ತಾ? ಮನವೊಲಿಸುವಂತಹ ಕೆಲಸ ಆಗುತ್ತಾ? ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕೇ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಹಠ ಮತ್ತು ಪಟ್ಟು. ಹಾಗಾಗಿಯೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ. ಡಿಕೆ ಶಿವಕುಮಾರ್ ಅವರು ಕೂತು ಮಾತನಾಡಿ ಬಗೆಹರಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನಮ್ಮ ಸೀನಿಯರು, ನನ್ನ ಫ್ರೆಂಡ್ ಕೂಡ, ಎಲ್ಲವನ್ನೂ ಕೂಡ ನಾವು ಬಗೆಹರಿಸ್ಕೊಳ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಯಾರ ಮಾತಿಗೂ ಜಗ್ಗದೆ ಬಗ್ಗದೆ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು ಈಗ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಎಲ್ಲವೂ ಸ್ಮೂತಾಗಿ ಸಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ವಿಚಾರ ನಿಜಕ್ಕೂ ಕೂಡ ಹಲವು ಪ್ರಶ್ನೆಗಳನ್ನು ಮುನ್ನೆಲೆಗೆ ತರ್ತಾ ಇದೆ. ಆರಂಭಿಕ ಹಂತದಲ್ಲಿಯೇ ಈ ರೀತಿಯ ಸಮಸ್ಯೆಗಳಾದರೆ ಮುಂದಿನ ದಿನಗಳಲ್ಲಿ ಪೂರ್ಣ ಕ್ಯಾಬಿನೆಟ್ ರಚನೆ ಆದಮೇಲೆ ಮತ್ತೇನು ಕಥೆಗಳಿಗೆಲ್ಲ ಕಾಂಗ್ರೆಸ್ ಸಾಕ್ಷಿ ಆಗಬಹುದು ಅಂತ ಹೇಳಿ ಮಸೂದ್? ಪ್ರೇಮ್, ಖಂಡಿತ ಖಾತೆ ಹಂಚಿಕೆವರೆಗೂ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ಹೈಕಮಾಂಡ್ ಏನು ಲೆಕ್ಕಾಚಾರ ಹಾಕಿತ್ತು, ಗೊಂದಲ ಇಲ್ಲದೆ ಹಾಗೆ ನಡ್ಕೊಂಡು ಬಂದಿದೆ. ಖಾತೆ ಹಂಚಿಕೆ ಬಳಿಕ ಈಗ ತಗಾದೆ ಶುರುವಾಗಿರುವಂಥದ್ದು. ಖಾತೆ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂಡಾಯ ಎದ್ದಿರುವಂಥದ್ದು. ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೇಳಿದ್ರು. ಹಿಂದೆ 2023ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅದೇ ಖಾತೆ ಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಸಿಎಂ ಆದಾಗ ನಿಮಗೆ ಆ ಖಾತೆ ಕೊಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮಾತು ತಪ್ಪಿದ್ದಾರೆ ಅನ್ನುವಂಥ ಆರೋಪವನ್ನು ರಾಮಲಿಂಗಾರೆಡ್ಡಿ ಮಾಡಿ ರಾಜೀನಾಮೆಯನ್ನು ಕೂಡ ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಅವರ ACS ಅವ್ರಿಗೂ ಕೂಡ ರಾಜೀನಾಮೆ ಪತ್ರ ತಲುಪಿಸಿದ್ದಾರೆ. ಈಗ ಅವ್ರು ಹೇಳ್ತಾ ಇರುವಂಥದ್ದು, ನನಗೆ ಖಾತೆ ಬದಲಾವಣೆ ಮಾಡೋವರೆಗೂ ಕೂಡ ನಾನು ಇದರಿಂದ ಹಿಂಜರಿಯಿಲ್ಲ ಅಂತ. ಇನ್ನೊಂದೇನೆಂದರೆ ಹೈಕಮಾಂಡ್ ನಾಯಕರು ಈಗ ರಾಜ್ಯದಲ್ಲೇ ಇದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ 12ವರೆಗೆ ರಾಜ್ಯಕ್ಕೆ ಬರ್ತಾರೆ, ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರ ಪ್ರಹಸನ ಹೈಕಮಾಂಡ್ ಸಮ್ಮುಖದಲ್ಲಿ ಇತ್ಯರ್ಥ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮಾತು ತಪ್ಪಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ರಚನೆಗೆ 3 ದಿನಕ್ಕೆ ಅಧಿಕಾರದ ಮೇಲೆ, ಸರ್ಕಾರದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹಿಡಿತ ಕಳೆದುಕೊಂಡಿದ್ದಾರೆ ಅನ್ನುವಂಥ ಆರೋಪವು ಕೂಡ ಈ ಬೆನ್ನಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಈಗ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವ ಕಾರ್ಯ ಈಗಾಗಲೇ ನಡೀತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆಯಿಂದ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಒಂದು ಹೆಜ್ಜೆ ಕೂಡ ಹಿಂದೆ ಇಡೋಲ್ಲ ಅನ್ನುವಂತಹ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಸರ್ಕಾರದಲ್ಲಿ 3 ದಿನಕ್ಕೆ ಗೊಂದಲ ಭುಗಿಲೆದ್ದಿದೆ, ಅಸಮಾಧಾನ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ ಭುಗಿಲೆದ್ದಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ಬುಲಾವ್ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡ್ತಾರಾ? ಕಾದ್ ನೋಡಬೇಕು. ಯಾರು ಹೇಳಿದ್ರು ಕೂಡ ನಾನು ಹಿಂಜರಿಯಲ್ಲ ಅನ್ನುವಂತಹ ಪಟ್ಟನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರನೇ ಮಣಿಬೇಕಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಅವರು ಕೇಳ್ತಾ ಇರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡ್ತಾರಾ, ಅಥವಾ ಏನಾದರೂ ಆಗಲಿ ಖಾತೆ ಹಂಚಿಕೆ ಮುಕ್ತಾಯ ಆಗಿದೆ, ಮತ್ತೆ ಯಾವುದೇ ತಿದ್ದುಪಡಿ ಮಾಡೋದಿಲ್ಲ ಅನ್ನುವಂಥ ಧೋರಣೆಯನ್ನ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸ್ತಾರಾ? ಕಾದು ನೋಡಬೇಕಾಗಿದೆ. ಪ್ರೇಮ್, ಮಸೂದ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂಥೇಳಿ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಕೊಟ್ಟ ಮಾತನ್ನ ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅದೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಮರತ್ರ ಅನ್ನುವಂತಹ ಪ್ರಶ್ನೆ